ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ವಿಡಿಯೋದಲ್ಲಿ ನಾವು ಎಲ್ಲರೂ ಪ್ರಯಾಗ್ರಾಜ್ಗೆ ಬಂದಿದ್ದು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಂಡ್ ಫಾಲೋಡ್ ಬೈ ದಟ್ ಇವತ್ತಿನ ವಿಡಿಯೋದಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಶಾಹಿ ಸ್ನಾನ ಪಡೆದಂತ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಇನ್ಯಾಕೆ ತಡ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ವಿಡಿಯೋಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾವ್ ಎಲ್ಲರೂ ಸಂಗಮ್ ಘಾಟ್ ಕಡೆ ನಡ್ಕೊಂಡು ಹೊರಟ್ವಿ. ಅಂಡ್ ಅಲ್ಲಿ ಎಷ್ಟು ರೋಡ್ ಇತ್ತೋ ಅಷ್ಟು ರೋಡ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ಹೂವಿನ ಹಾರಗಳನ್ನ ನೋಡ್ತಿದ್ರೆ ಏನೋ ಒಂಥರ ಡಿವೈನ್ ಎಕ್ಸ್ಪೀರಿಯನ್ಸ್. ಅಂಡ್ ಬೆಳಗಿನ ಜಾವನೆ ಇದನ್ನೆಲ್ಲ ನೋಡೋದಕ್ಕೆ ಏನೋ ಒಂಥರ ತುಂಬಾನೇ ಖುಷಿ ಆಗ್ತಿತ್ತು. ಅಂಡ್ ಬೆಳಿಗ್ಗೆ ರಾತ್ರಿ ಅನ್ನೋದು ಏನೂ ಇರಲಿಲ್ಲ. 24/7 ಇದೇ ಒಂದು ಅಟ್ಮಾಸ್ಫಿಯರೇ ಇರ್ತಿತ್ತು. ಥ್ರೂ ಔಟ್ ನೈಟ್ ಎಲ್ಲ ವ್ಯಾಪಾರಗಳು ಆಸ್ ಯೂಶುವಲ್ ನಡೀತಾನೆ ಇತ್ತು. ಸೊ ಇದನ್ನೆಲ್ಲ ನೋಡ್ತಾ ನಾವು ಮುಂದೆ ಸಾಗ್ತಾ ಇದ್ವಿ. ಬಟ್ ನಾನು ಆಗಲೇ ಹೇಳ್ದಾಗೆ ನಾವು ಎಲ್ಲರೂ ಹುಟ್ಟಿದ್ದು ಸಂಗಮ್ ಘಾಟ್ ಕಡೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಎಲ್ಲರೂ ಸರಸ್ವತಿ ಘಾಟ್ ಕಡೆ ಹೋಗೋ ಥರ ಆಯಿತು. ಆ್ಯಂಡ್ ಇದಕ್ಕೆ ಕಾರಣ ಬಂದು ತಪ್ಪು ತಿಳಿಬೇಡಿ, ಅಲ್ಲಿದ್ದಂಥ ಪೊಲೀಸ್ ಆಫೀಸರ್ಸ್. ಸೊ ನಾವು ಕ್ಲಿಯರ್ ಆಗಿ ಕೇಳಿದ್ವಿ ಅವ್ರನ್ನ, ನಾವು ಸಂಗಮ್ ಘಾಟ್ ಕಡೆ ಹೋಗಬೇಕು, ಸೊ ನಮಗೆ ಅಡ್ರೆಸ್ನ ಗೈಡ್ ಮಾಡಿ ಅಂತ. ಸೊ ನಾವೇನು ಹೋಗ್ತಿದ್ವಿ ದಾರಿ ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ದಾರಿನ ಅವರು ಸಜೆಸ್ಟ್ ಮಾಡಿದ್ರು. ಸೊ ಹೇಳುವಾಗ ಅವರು ಅಷ್ಟು ಫರ್ಮ್ ಆಗಿ ಹೇಳಲಿಲ್ಲ ನಮಗೆ. ಸೊ ನಮ್ಗೆ ಅಷ್ಟು ಕ್ಲಾರಿಟಿ ಅಂತ ಅನಿಸ್ಲಿಲ್ಲ. ಸೊ ನಾವೆಲ್ಲರೂ ಅವ್ರು ಹೇಳಿದ ದಾರಿಲೇ ಮುಂದೆ ಹೋಗಿ ಅಲ್ಲಿ ಇನ್ನೊಂದು ಸ್ವಲ್ಪ ಜನ ಪೊಲೀಸ್ ಆಫೀಸರ್ಸ್ ನಿಂತಿದ್ರು. ಸೊ ಅವ್ರನ್ನೂ ಕೂಡ ಕ್ರಾಸ್ ಚೆಕ್ ಮಾಡಲಿಕ್ಕೆ ಕೇಳಿದ್ವಿ. ಅವರು ಕೂಡ ಈಗ ಹೋಗ್ತಾ ಇರೋ ದಾರಿನೇ ಸಂಗಮ್ ಘಾಟ್ ಕಡೆ ಹೋಗುತ್ತೆ, ಹೊರಡಿ ಅಂತ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾವು ಹೋಗಿದ್ದು ಅದು ಸಂಗಮ್ ಘಾಟ್ಗಲ್ಲ, ಅದು ಸರಸ್ವತಿ ಘಾಟ್ ಕಡೆ ಹೋಗೋ ವೇನ ಅವ್ರು ತೋರಿಸಿದ್ರು. ಸೀರಿಯಸ್ಲಿ ಗೊತ್ತಿಲ್ಲ, ಮೇ ಬಿ ಅವ್ರಿಗೂ ಇನ್ಫಾರ್ಮೇಷನ್ ಇರಲಿಲ್ಲ ಅನಿಸುತ್ತೆ ಯಾವ ಕಡೆ ಬರುತ್ತೆ ಅಂತ. ಮೇ ಬಿ ಅವರು ಅಲ್ಲಿ ಹೊಸದಾಗೆ ಅಲಾಟ್ ಮಾಡಿದ್ರು ಅನಿಸುತ್ತೆ, ನನಗೆ ರೀಸನ್ಸ್ ಗೊತ್ತಿಲ್ಲ. ಬಟ್ ನಮಗೆ ಮಿಸ್ಗೈಡ್ ಅಂತೂ ಆಯಿತು. ಹಾಗಾಗಿ ನಾವು ಸಂಗಮ್ ಘಾಟ್ಗೆ ಏನು ಹೋಗಬೇಕು ಅಂದ್ಕೊಂಡಿದ್ವೋ ಅದು ತಪ್ಪಿ ನಾವು ಸರಸ್ವತಿ ಘಾಟ್ ಕಡೆ ಹೊರಟ್ವಿ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ರೋಡ್ ಸೈಡಲ್ಲಿ ಹೂವು ಮಾರ್ತಿರೋಂಥ ವ್ಯಕ್ತಿಗಳೇ ನಮಗೆ ಕರೆಕ್ಟಾಗಿ ಗೈಡ್ ಮಾಡಿದ್ರು. ನೀವು ಹೋಗ್ತಾ ಇರೋದು ಸರಸ್ವತಿ ಘಾಟ್ ಕಡೆ, ಸೊ ಇದು ಸಂಗಮ್ ಘಾಟ್ ಅಲ್ಲ, ನೀವು ಯಾಕೆ ಈ ರೂಟಲ್ಲಿ ಬಂದಿದ್ದೀರಾ? ಸೊ ಮತ್ತೆ ನೀವು ವಾಪಸ್ಸು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ನಾವು ಮುಂದೆ ಹೋಗ್ಬಿಟ್ಟಿದ್ವಿ. ಆವಾಗ ನಮ್ಗೆ ಗೊತ್ತಾಯಿತು. ಸೊ ವಾಪಸ್ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ 2 ಸಲ ನಮಗೆ ಅಡ್ರೆಸ್ ವಿಷಯಕ್ಕೆ ಮಿಸ್ಗೈಡ್ ಆಯಿತು. ಅದು ಹೇಗೋ ಹೋಗ್ಲಿ ಅಂತ ಮುಂದೆ ಬಂದರೆ ಇಲ್ಲಿ ಆಟೋದವ್ರು ಹೇಗೆ ಅಂದರೆ ನಾವೇನಾರ ಲೋಕಲೈಟ್ಸ್ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ತುಂಬ ಚೆನ್ನಾಗಿ ಯಾಮಾರಿಸ್ತಾರೆ. ಈಗ ನಾನೇನು ತೋರಿಸ್ತಾ ಇದ್ದೀನಿ ಈ ಒಂದು ಇಷ್ಟೇ ಟ್ರಾವೆಲ್ ನಾವು ಅಷ್ಟೇ ಮಾಡೋಷ್ಟೊತ್ತಿಗೆ ನಮ್ಮ ಡೆಸ್ಟಿನೇಷನ್ ಬಂದ್ಬಿಡ್ತು ಅಂತ ಇಳಿಸೇ ಬಿಟ್ರು ಅವರು. ನಿಜ ನಮಗೆಲ್ಲ ಶಾಕ್ ಆಗಿತ್ತು. ಏನು ಹಂಗೆ ಬಕ್ರಗಳ ಥರ ಕಾಣಿಸಿದ್ವೋ ಏನೋ ಗೊತ್ತಿಲ್ಲ ಅವ್ರ ಕಣ್ಣಿಗೆ. ಹಾರ್ಡ್ಲಿ 5 ಮಿನಿಟ್ಸ್ ಟ್ರಾವೆಲ್ ಮಾಡಿರ್ಬೋದು ಅಷ್ಟೇ ನಾವು. ಅದಕ್ಕೆ 400 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಕೊಡಲ್ಲ ಅಂದಿದ್ದಕ್ಕೆ ಎಷ್ಟು ದೊಡ್ಡ ಸೀನ್ ಮಾಡಿದ್ರು ಅಂದರೆ ರೋಡಲ್ಲಿ. ಆ್ಯಂಡ್ ನಮಗೂ ಕೂಡ ಮೊದಲೇ ಕೋಪ ಇತ್ತು, 2 ಸಲ ಅಡ್ರೆಸ್ ಮಿಸ್ಗೈಡ್ ಆಯಿತು ಅಂತ. ಆ್ಯಂಡ್ ನಾವು ಎಲ್ಲರೂ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಫೈನಲಿ ಅವ್ರಿಗೆ 150 ರೂಪೀಸ್ ಏನೋ ಕೊಟ್ಟು ಮುಂದೆ ಹೊರಟು ಬಂದ್ವಿ. ತುಂಬಾ ನಮಗೆ ಚೀಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ನಮಗೆ ನಿಜ ಬೇಸರ ಆಯಿತು. ಅದರಲ್ಲೂ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವೊಬ್ರು ಆಟೋದವರು ಟೂರಿಸ್ಟ್ ಹತ್ರ ನಡ್ಕೊಳ್ಳೋ ರೀತಿ ಖಂಡಿತ ನಮ್ಮೆಲ್ರಿಗೂ ಬೇಜಾರಾಯಿತು. ಹಲೋ, ಸಿಕ್ಕಾಪಟ್ಟೆ ರೋಡ್ ಖಾಲಿ ಇದೆ, ಆದರೂ ಕೂಡ ಇಲ್ಲೆಲ್ಲ ಕಾರ್ಗಳು ಬರಲ್ಲ ಅಂದ್ಬಿಟ್ಟು ನಮ್ಮ ಮಿಸ್ಗೈಡ್ ಮಾಡಿ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ನಡೆಯಂಗೆ ಮಾಡಿದ್ದಾರೆ. ಆ್ಯಂಡ್ ಆಟೋದಲ್ಲೂ ಕೂಡ ಅರ್ಧ ದಾರಿಲೇ ಬಿಟ್ಟರು. ಬಿಕಾಸ್ ನಮಗೇನು ಅಷ್ಟು ಗೊತ್ತಾಗಲಿಲ್ಲ. ಎಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ದಾರೆ ಆರಾಮಾಗೆ. ಸೊ ಏನೋ ಭಾಷೆ ಗೊತ್ತಾಗದೇ ಇದ್ದರೆ ಖಂಡಿತ ಮೋಸ ಮಾಡ್ತಾರಪ್ಪ. ನಮಗೆ ಭಾಷೆ ಗೊತ್ತಾಗಿಲ್ಲ ಅಂತಲ್ಲ, ನೀನು ಮಾಸ್ಕ್ ಹಾಕೊಂಡ್ರೆ ಏನು ಕೇಳಲ್ಲ. ಇಲ್ಲ ಹಿಂದಿ ಮಾತಾಡೋಕೆ ಬಂದರೂ ಕೂಡ ನಮಗೆ ಮೋಸ ಮಾಡಿ ನೀಟಾಗಿ ಹೋದ್ರು. 150 ರೂಪಾಯಿ ಕಿತ್ಕೊಂಡು ಆಟೋಗೆ. ಆ್ಯಕ್ಚುಲಿ ಮಾತಾಡಿದ್ದು 400 ರೂಪಾಯಿ. ಆಮೇಲೆ ಎಲ್ಲ ನಾವು ಸ್ವಲ್ಪ ಎಲ್ಲ ಜಗಳ ಮಾಡಿ ಅವ್ರ ಹತ್ರ ಆರ್ಗ್ಯೂ ಮಾಡಿ ಕೊನೆಗೆ 150 ರೂಪೀಸ್ ಹಂಗೆ ಪೇ ಮಾಡಿದ್ವಿ. ಇಲ್ಲಿ ಬರೋಕ್ಕಿಂತ ಮುಂಚೆ ಸ್ವಲ್ಪನಾದರೂ R&D ಮಾಡಿರಬೇಕು, ಇಲ್ಲ ಅಂದರೆ ಖಂಡಿತ ಮೋಸ ಮಾಡ್ತಾರೆ. ಈಗ ಆಲ್ಮೋಸ್ಟ್ 4:45 ಆಗಿದೆ. ಈಗ ನಾವು ಸರಸ್ವತಿ ಘಾಟ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 1 ಕಿಲೋಮೀಟರ್ ತೋರಿಸ್ತಾ ಇದೆ ನಮ್ಮ ಮ್ಯಾಪಲ್ಲಿ. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ನೋಡೋಣ. ಬಟ್ ಆ್ಯಸ್ ಆಫ್ ನಾವು ನಮಗೆ ಸ್ವಲ್ಪ ಖುಷಿ ಆಗ್ತಿದೆ. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ರೌಡ್ ಖಂಡಿತ ಇಲ್ಲಿಲ್ಲ. ಸೊ ಆರಾಮಾಗಿ ಆಗುತ್ತೆ ನಮಗೆ ದರ್ಶನ ಅಂತ ಆರಾಮಾಗಿ ಹೋಗಿ ನೀರಲ್ಲಿ ಮುಳುಗಿ ಹೇಳ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ. ಇಲ್ಲ ಜನ ಮಾತ್ರ ಫುಲ್ಲು ನೀಷ್ಟು ಖಾಲಿ ಇದೆ ಅಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಈ ರೋಡು ಈಗ ಟೈಮೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಕಾಲು ತುಳಿತ ಅದು ಇದು ಅಂತೆಲ್ಲ ಹೇಳ್ತಿರಲ್ಲ. ಈಗ ಅದು ಯಾವುದೂ ಇಲ್ಲ. ನೋಡೋಣ ಅಡ್ರೆಸ್ನ ಅದೊಂದಿದ್ರೆ ಅವರೊಂದು ಹೇಳ್ತಾರೆ. ಬಟ್ ನಮ್ಮ ಮೊಬೈಲಲ್ಲಿರೋ ಮ್ಯಾಪ್ನ ನೋಡಿಕೊಂಡು ಟ್ರಸ್ಟ್ ಮಾಡಿಕೊಂಡು ಬರೋದೇ ಉತ್ತಮ. ಅದ್ರ ಬಿಟ್ಟರೆ ಇಲ್ಲಿ ಲೋಕಲೈಟ್ಸ್ ಅಂದರೆ ಹೂವು ಯಾರಾದರೂ ಮಾರ್ತಿರಿದ್ರೆ ಏನಾರು ಅಂಥವ್ರನ್ನ ಕೇಳಿಬರೋದೇ ವಾಸಿ. ಈಗ ಇಲ್ಲಿ ಬೋಟೇ ಸಿಗೋಲ್ಲ ಅಂತೀರ. ಸೊ ಇಲ್ಲಿ ಬೋಟ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಇಲ್ಲೇನು ಯಾರು ಏನು ಕರೆಕ್ಟಾಗಿ ಹೇಳ್ತಾರೆ ನಮಗೆ. ಅವ್ರು ಯಾರು ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ ಬೋಟು ಇರೋದು ಬರೀ ನಾಗಸಾಧುಗಳಿಗೆ ಮಾತ್ರ ಅಂತ. ಐಡಿಯಾ ಇಲ್ಲ. ಸೊ ನೋಡೋಣ. ಸೊ ಇಲ್ಲೆಲ್ಲ ನೋಡಿ ಮಲ್ಕೊಂಡಿದ್ದಾರೆ ಆರಾಮಾಗಿ ಪೀಸ್ಫುಲ್ಲಾಗಿ ಮೆಡಿಟೇಷನ್ ಮಾಡ್ತಾ ಇದ್ದಾರೆ.
ಫೈನಲಿ ನಾವೆಲ್ಲರೂ ಸರಸ್ವತಿ ಘಾಟ್ ಹತ್ರ ಬಂದ್ವಿ. ಸೊ ಈ ಸರಸ್ವತಿ ಘಾಟ್ಗೆ ಬರೋವಾಗ ದಾರಿ ಉದ್ದಕ್ಕೂ ಎಲ್ಲರೂ ನಮ್ಗೆ ಹೇಳಿದ್ದು, ನೀವು ಯಾಕೆ ಇಲ್ಲಿ ಬಂದ್ರಿ, ಇಲ್ಲಿ ಅಲೋ ಇಲ್ಲ ನಿಮ್ಗೆ ಯಾರಿಗೂ. ಸೊ ಇಲ್ಲಿ ಏನಿದ್ರು ಬರೀ ಮಿಲಿಟರಿ ಆಫೀಸರ್ಸ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಇದು ಪ್ರವೇಶ ಇದೆ. ಸೊ ಉಳಿದಂತೆ ಬೇರೆ ಯಾರಿಗೂ ಇಲ್ಲಿ ಅಲೋ ಇಲ್ಲ ಅಂತಲೇ ಹೇಳ್ತಾ ಇದ್ರು. ಆ್ಯಂಡ್ ನಮ್ಮೆಲ್ರಿಗೂ ಆಬ್ವಿಯಸ್ಲಿ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಮಿಲಿಟ್ರಿ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ತುಂಬ ಕಡಿಮೆ ಜನ ಇದ್ದರು. ಮಾಮೂಲಿ ಪಬ್ಲಿಕ್ ಅಂತ ಏನಿದ್ರು ಅವರು ಒಂದು ಹಾರ್ಡ್ಲಿ ಒಂದು 20 ಮೆಂಬರ್ಸ್ ಇದ್ದರು ಅಷ್ಟೇ. ಸೊ ನಾವು ಅಲ್ಲಿ ಪೊಲೀಸ್ ಆಫೀಸರ್ಸ್ನ ಅಥವಾ ಮಿಲಿಟ್ರಿ ಅವ್ರನ್ನ ಕೇಳಿದ್ರೆ ಅವರು ಅದೇ ಹೇಳ್ತಾ ಇದ್ರು, ನಿಮ್ಗೆ ಇಲ್ಲಿ ಯಾರು ಹೇಳಿದ್ರು ಬರೋದಕ್ಕೆ, ಸೊ ವಾಪಸ್ ಹೋಗಿಬಿಡಿ ನೀವು, ಇಲ್ಲೇನಿದ್ರು ಬರೀ ಮಿಲಿಟ್ರಿ ಅವ್ರಿಗೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟೇ ಇಲ್ಲಿಂದ ಅಲೋ ಇರೋದು. ಆ್ಯಂಡ್ ಅದು ಬಿಟ್ಟರೆ ಯಾವ್ದಾರ ಸಾಧು ಸಂತರು ಬರ್ತಾರೆ ಅಂಥವ್ರಿಗಷ್ಟೇ ಇಲ್ಲಿ ಪ್ರವೇಶ ಇದೆ, ಸೊ ಹೋಗಿ ಅಂತಾರೆ. ನಾವು ನೋಡಿದ್ರೆ ಆಲ್ಮೋಸ್ಟ್ 5-6 ಕಿಲೋಮೀಟರ್ಸಿಂದ ನಡ್ಕೊಂಡು ಬಂದಿದ್ದೀವಿ. ಮತ್ತೆ ವಾಪಸ್ ಹೋಗೋದು ಅದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಸೊ ನಾವು ಅಲ್ಲಿರೋಂಥ ಆಫೀಸರ್ಸ್ನೇ ತುಂಬ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ, ಸರ್ ಪ್ಲೀಸ್ ಇಲ್ಲ ಬಂದುಬಿಟ್ಟಿದ್ದೀವಿ, ನಮ್ಗೆ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನಮಗೆ ಪೊಲೀಸ್ ಅವರೇ ಇಲ್ಲಿ ಬರಲಿಕ್ಕೆ ಗೈಡ್ ಮಾಡಿದ್ದು ಅಂತೆಲ್ಲ ಹೇಳಿದಾಗ ಅವಾಗ ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆ್ಯಂಡ್ ಅವ್ರೇನು ಹೇಳಿದ್ರು ನಮಗೆ ಅಂದರೆ, ಸೊ ನೀವು ಯಾವುದಾದ್ರೂ ಒಂದು ಮಿಲಿಟ್ರಿ ಆಫೀಸರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳಿ ಹೋಗಿ ಅಂತ ಹೇಳಿದ್ರು. ಸೊ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಇಲ್ಲಿ, ಬೇರೆಯವ್ರನ್ನ ಬಿಡಲ್ಲ ಅಂತ. ಸೊ ನಾವೆಲ್ಲರೂ ಹೋಗಿ ಹಾಗೆ ಹೇಳ್ತಾ ಇದ್ವಿ ಬೋಟ್ ಸೇಲರ್ಸ್ಗೆಲ್ಲ. ಸೊ ನಾವೆಲ್ಲ ಮಿಲಿಟ್ರಿ ಆಫೀಸರ್ಸ್ ಕಡೆಯಿಂದ ಬಂದಿದ್ದೀವಿ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದ್ರೆ ಅವರು ನಮಗೆ ID ಕಾರ್ಡ್ ಕೇಳ್ತಿದ್ರು. ಸೊ ಇದೊಳ್ಳೆ ತಲೆನೋವಾಯ್ತಲ್ಲ ಅಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಇದ್ವಿ. ಆಲ್ಮೋಸ್ಟ್ ನಾವೊಂದು 4:15 ಹಂಗೆ ಹೋಗಿದ್ದು ಅನಿಸುತ್ತೆ. ಸೊ 4:30ವರೆಗೂ ಇದೇ ಆಯಿತು, ಎಲ್ಲ ಹೋಗೋದು, ರಿಕ್ವೆಸ್ಟ್ ಮಾಡೋದು, ಕರ್ಕೊಂಡೋಗಿ ಅಂತ ಹೇಳೋದು, ಅವರು ID ಕಾರ್ಡ್ ಕೇಳೋದು. ಸೊ ಹೀಗೆ ಆಯಿತು. ಆಮೇಲೆ ನೋಡಿದ್ರೆ ತುಂಬ ಜನ ಪಬ್ಲಿಕ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ತುಂಬ ಜನ ಬರ್ತಿದ್ದಾರೆ. ಸೊ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಮಿಲಿಟ್ರಿ ಆಫೀಸರ್ಸ್ ಕೇಳ್ತಿದ್ರು, ಯಾಕೆ ಎಲ್ಲರೂ ಬರ್ತಿದ್ದೀರಾ ಇಲ್ಲಿ, ಯಾರು ನಿಮ್ಗೆ ಹೇಳ್ತಿದ್ದಾರೆ ಅಂತ. ಸೊ ಅವರು ಸೇಮ್ ರೀಸನ್ನೇ ಹೇಳ್ತಿದ್ರು, ಎಂಟ್ರೆನ್ಸ್ ಹತ್ರ ಇರೋಂಥ ಪೊಲೀಸ್ ಆಫೀಸರ್ಸೇ ನಮ್ಮನ್ನ ಒಳಗಡೆ ಬಿಟ್ಟಿದ್ದು ಅಂತ. ಅವರು ಕೂಡ ಸೇಮ್ ರೀಸನ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಗ ನಮಗೆ ಸ್ವಲ್ಪ ಧೈರ್ಯ ಬಂತು. ಅದಾದಮೇಲೆ ಎಲ್ಲರೂ ತುಂಬ ಜನ ಆದಮೇಲೆ ಮಿಲಿಟ್ರಿ ಆಫೀಸರ್ಸೇ ಹೇಳಿದ್ರು, ಸರಿ ಎಲ್ಲರೂ ಕ್ಲಿಯರ್ ಮಾಡಿಬಿಡಿ ಬೇಗ ಕರ್ಕೊಂಡೋಗಿ ಅಂತ. ಅದಾದಮೇಲೆ ಯಾರೋ ಒಬ್ಬರು ಬೋಟಲ್ಲಿ ಅವ್ರನ್ನ ಹಿಡಿದು ಸರಿ ಎಲ್ಲರೂ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪರೇಡ್ 625 rupees ಹಂಗೆ ಚಾರ್ಜ್ ಮಾಡಿದ್ರು. ನಾವೆಲ್ಲರೂ 8 ಜನ ಇದ್ವಿ. ಸೊ ಒಂದು ಬೋಟ್ಗೆ ಕಂಪ್ಲೀಟ್ ಒಂದು ಬೋಟಲ್ಲಿ ನಾವೇ ಇದ್ವಿ. 5000 ಪೇ ಮಾಡಿ ಎಲ್ಲರೂ ಕೂಡ ತ್ರಿವೇಣಿ ಸಂಗಮ್ ಕಡೆ ಹೊರಟ್ವಿ. ಸೊ ನಾವು ಬೋಟಲ್ಲಿ ಕೂತು ಹೊರಟಾಗ ಟೈಮು 5-6 ಆಗಿತ್ತು, ಟೈಮು ಬೆಳಗಿನ ಜಾವ. ಸೊ ಎಲ್ಲರೂ ಆ ಟೈಮಲ್ಲಿ ಹೊರಟ್ವಿ. ಬೆಳಗಿನ ಜಾವ 5:30 ಅಷ್ಟೊಳಗೆ ನಾವೆಲ್ಲರೂ ತ್ರಿವೇಣಿ ಸಂಗಮದ ಹತ್ರ ಹೋದ್ವಿ. ಹೋಗೋವಾಗ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ. ಬಟ್ ಅಲ್ಲಿ ಹೋಗ್ತಾ ಇದ್ದಂಗೆ ಮಧ್ಯ ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮ ಹತ್ರ, ಸಿಕ್ಕಾಪಟ್ಟೆ ಚಳಿ, ತುಂಬಾ ಚಳಿ ತಲ್ಲಂತು. ಸೊ ನಾವು ಹೋಗೋವಾಗ ಕಂಪ್ಲೀಟ್ಲಿ ಪ್ಯಾಕ್ ಆಗಿದ್ವಿ. ಅಂದರೆ ನಮ್ಮ ಜಾಕೆಟ್ಸ್ ಅದ್ರ ಮೇಲೆ ಅವ್ರದ್ದೊಂದು ಸೇಫ್ಟಿ ಜಾಕೆಟ್ಸ್ ಎಲ್ಲ ಕೊಟ್ಟಿದ್ರು. ಸೊ ಏನು ಚಳಿ ಅಂತ ಅನಿಸ್ಲಿಲ್ಲ. ಬಟ್ ಅಲ್ಲಿ ಹೋಗ್ತಾ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಯಿತು. ಸೊ ಅದ್ರೊಳಗೂ ನಾವು ಹಾಕ್ಕೊಂಡಿದ್ದಂಥ ಸೇಫ್ಟಿ ಜಾಕೆಟ್ಸು ಅದೆಲ್ಲ ರಿಮೂವ್ ಮಾಡಿ ಅಲ್ಲಿ ನೀರಲ್ಲಿ ಇಳಿಯೋಕ್ಕೆ ಹೋದಾಗಲೇ ಗೊತ್ತಾಗಿದ್ದು ಎಷ್ಟು ಕೋಲ್ಡ್ ಇತ್ತಂತ. ಬಟ್ ತುಂಬ ಚೆನ್ನಾಗಿತ್ತು, ನಮಗಂತೂ ತುಂಬಾ ಫನ್ನಿ ಮೂಮೆಂಟಲ್ಲಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ತ್ರಿವೇಣಿ ಸಂಗಮದಲ್ಲಿ ವಾಟರ್ ಲೆವೆಲ್ ತುಂಬಾ ಕಡಿಮೆ ಇದೆ. ಸೊ ಆಲ್ಮೋಸ್ಟ್ ಅದು ನಮಗೆ ನಮ್ಮ ನೀ ಲೆವೆಲ್ವರೆಗೂ ಬರುತ್ತಷ್ಟೇ. ಸೊ ನಮ್ಗೆ ಕಂಪ್ಲೀಟಾಗಿ ಮುಳುಗೋಕ್ಕೆ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಅದಂತೂ ತುಂಬಾ ನಾವು ಮಜಾ ಮಾಡಿದ್ದೀವಿ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಯಾವುದು ಕಂಪ್ಲೀಟ್ ಹೆಡ್ವರೆಗೂ ಮುಳುಗೋಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಹಳ್ಳ ಇರೋ ಕಡೆ ಹೋಗಿ ಅಲ್ಲಿ ಟ್ರೈ ಮಾಡಬೇಕಾಗಿತ್ತು. ಇಲ್ಲಾಂದರೆ ಹೈಟ್ ಕಡಿಮೆ ಇದ್ದರೆ ಅವ್ರಿಗೆ ಆಗ್ತಿತ್ತು ಅಷ್ಟೇ. ಬಟ್ ನಮ್ಗಳಿಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಸೊ ಅದಂತೂ ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು. ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಚಂದ್ರ ಕಣೆ, ಈ ಕಡೆ ಸೂರ್ಯ. ಹರ 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 ಮಹಾದೇವ. ಓ ಮುಳುಗಿ ಹರ ಹರ ಮಹಾದೇವ. ಮುಳುಗು ಮುಳುಗಕ್ಕ. ಹರ ಹರ ಮಹಾದೇವ. ಮುಳುಗಕ್ಕ. ಅಕ್ಕ ವಿಡಿಯೋ ಫ್ಲಾಪ್ ಆಯ್ತು. ಹರ ಹರ ಮಹಾದೇವ್.
ಡೀಪ್ ಇಲ್ಲ. ವೆರಿ ಗುಡ್. ತಲೆ 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 ಮುಗಿಸು. ಇವಾಗ ಇಬ್ರು ಒಂದ್ಸತಿ ಮಾಡಿ ವಿಡಿಯೋ ಸರಿ ಬಂದಿಲ್ಲ. ಇಬ್ರು ಒಂದ್ಸಲ ಮಾಡಿ. ಕುಶಲ ನಿಂತ್ಕೊಳ್ಳಿ, ಇಬ್ರು ಒಂದ್ಸತಿ ಮಾಡಿ. ನೀನು ಮಾಡ ಮೂರು ಸತಿ ಮೊಟ್ಟೆ ಹೋಗ್ರು. 3, 2, 1. ಚಳಿ ಅಲ್ಲ. ಸೊ ಹೀಗೆ ನಮಗೆ ಕಂಪ್ಲೀಟಾಗಿ ತಲೆವರೆಗೂ ಮುಳುಗಕ್ಕೆ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಅಲ್ಲಿ ತುಂಬ ಚಳಿ ಬೇರೆ ಇತ್ತು. ಸೊ ಹೇಗೋ ಟ್ರೈ ಮಾಡಿ ಮುಳುಗಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಆಗ ಕ್ಯಾಪ್ಚರ್ ಮಾಡಿದಂಥ ಕೆಲವೊಂದು ಫನ್ನಿ ಮೂಮೆಂಟ್ಸ್ ಅಷ್ಟೇ. ಫೈನಲಿ ಮಹಾಕುಂಭ ಮೇಳದಲ್ಲಿ ಈ ಶಾಹಿ ಸ್ನಾನ ಪಡೆದು ತುಂಬಾ ಎಲ್ರಿಗೂ ಖುಷಿ ಆಯಿತು. ಅದರೊಳಗೂ ಸೋಮವಾರ ಬೆಳಗಿನ ಜಾವ ಈ ಸ್ನಾನನ ಮಾಡಿದ್ವಿ ನಾವು. ಸೊ ಸೋಮವಾರ ಈಶ್ವರನ ವಾರ. ಸೊ ತುಂಬ ಖುಷಿ ಆಯ್ತು ಎಲ್ರಿಗೂ. ನಿಜವಾಗ್ಲೂ ನಮಗೆ ಆಗ ಆ ಕ್ಷಣಕ್ಕೆ ಹೋಗಿ ಅಲ್ಲಿ ಶಾಹಿ ಸ್ನಾನನ ಮಾಡಿದ ತಕ್ಷಣ ಎಲ್ರಿಗೂ ತುಂಬಾ ಖುಷಿ ಆಯಿತು. ಸೊ ಫೈನಲಿ ಬಂದ್ವಿ ನಾವು ಮಹಾಕುಂಭ ಮೇಳಕ್ಕೆ ಬಂದು ಶಾಹಿ ಸ್ನಾನ ಮಾಡಿದ್ವಿ ಅನ್ನೋದು ಏನೋ ಒಂಥರ ಸಮಾಧಾನ. ಅದರೊಳಗೂ ಸೋಮವಾರ. ಸೊ ತುಂಬಾ ಖುಷಿ ಆಯಿತು ಎಲ್ರಿಗೂ. ಮತ್ತೆ ವಾಪಸ್ ಹೋಗ್ತಾ ಈ ವಿಷಯನೇ ಮಾತಾಡಿಕೊಂಡು ಅಲ್ಲಿಂದ ಹೊರಡೋ ಸಮಯದಲ್ಲಿ ನೋಡ್ತೀವಿ ಎಷ್ಟು ಜನ ಇದ್ದಾರೆ ಅಂದರೆ ನೀವೇ ನೋಡ್ತಿರ್ಬೋದು. ಲಕ್ಷಾಂತರ ಜನ. ಇದು ಆ್ಯಕ್ಚುಲಿ ಇದು ಇರೋದು ಸಂಗಮ್ ಘಾಟ್ ಹತ್ರ ನಾವು ನಿಂತಿರೋಂಥ ಜನಗಳು ಇವರು. ಸೊ ಎಷ್ಟು ಗೊತ್ತಾ, ಒಂದು ಆಲ್ಮೋಸ್ಟ್ ಒಂದು 650 ನನಗೆ ಈ ಥರ ಏನೋ ಒಂದು ಕ್ರೌಡ್ ಏನೋ ಸೌಂಡ್ ಬರ್ತಿದೆಯಲ್ಲ ಅಂತ ನಾವೆಲ್ಲರೂ ಆ ಕಡೆ ಸಂಗಮ್ ಘಾಟ್ ಕಡೆ ನೋಡ್ತೀವಿ. ಇಷ್ಟು ಲಕ್ಷಾಂತರ ಜನ ಇದ್ದಾರೆ. ನಮಗಂತೂ ಫುಲ್ ಶಾಕ್ ಆಯಿತು. ಜೊತೆಗೆ ನಮಗೆ ಸಮಾಧಾನನೂ ಆಯಿತು. ಯಾಕಂದರೆ ರೈಟ್ ಟೈಮ್ಗೆ ಆ್ಯಂಡ್ ರೈಟ್ ಪ್ಲೇಸ್ಗೆ ಹೋಗಿದ್ದೀವಿ ನಾವು. ನಾವು ಸರಸ್ವತಿ ಘಾಟ್ ಅಲ್ಲದೆ ನಾವು ಸಂಗಮ್ ಘಾಟ್ಗೆ ಏನಾದ್ರು ಹೋಗಿದ್ದಿದ್ರೆ ನಮಗೆ ಇಷ್ಟು ಸುಲಭದಲ್ಲಿ ಇಷ್ಟು ಆರಾಮಾಗಿ ನಮಗೆ ಶಾಹಿ ಸ್ನಾನ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಖಂಡಿತ ಆಗ್ತಿರ್ಲಿಲ್ಲ. ಬಿಕಾಸ್ ಈ ಕ್ರೌಡ್ ನೋಡಿದ್ರೆ ತುಂಬ ನಾವು ರಶಲ್ಲಿ ಸಿಗಾಕೊಳ್ತಿದ್ವಿ. ಸೊ ಅದೊಂದು ಖುಷಿ ಆಯಿತು. ಹೇಗೋ ನಾವು ದಾರಿ ತಪ್ಪು ಬಂದ್ರೂ ಕೊನೆಗೆ ಫೈನಲಿ ಎಲ್ಲ ಒಳ್ಳೆಯದೇ ಆಯಿತು. ಸೊ ನಾವು ತುಂಬ ಆರಾಮಾಗಿ ಸಮಾಧಾನವಾಗಿ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ನಾವು ಶಾಹಿ ಸ್ನಾನನ ಪಡೆದ್ವಿ. ದೇವರ ಆಶೀರ್ವಾದನೂ ಕೂಡ ಪಡೆದ್ವಿ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಸರಸ್ವತಿ ಘಾಟ್ ಕಡೆ ಹೋಗ್ತಾ ನೋಡ್ತೀವಿ, ಅಲ್ಲಿಂದನೂ ತುಂಬಾ ಬೋಟ್ಗಳು ಬರ್ತಿತ್ತು. ಅಲ್ಲೂ ಕೂಡ ಜನಗಳು ತುಂಬ ಜನ ಆಗಿಬಿಟ್ಟಿದ್ರು. ಸೊ ನಾವು ಅದೇ ಅಂದ್ಕೊಂಡ್ವಿ, ನಾನು ಆಗಲೇ ಹೇಳಿದಾಗೆ ರೈಟ್ ಟೈಮ್ ಆ್ಯಂಡ್ ರೈಟ್ ಪ್ಲೇಸ್, ರೈಟ್ ಟೈಮ್ ಬಂದಿದ್ದು ತುಂಬ ಹೆಲ್ಪ್ ಆಯಿತು. ಸೊ ನಾವು ಆಲ್ಮೋಸ್ಟ್ ಒಂದು ಬೆಳಗಿನ ಜಾವ 4 ಗಂಟೆಗೆ ಹೋಗಿದ್ದಕ್ಕೆ ಇದೆಲ್ಲ ಆರಾಮಾಗಿ ಆಯಿತು. ತುಂಬ ಖುಷಿ ಆಯಿತು. ಸೊ ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಸರಸ್ವತಿ ಘಾಟ್ ಹತ್ರ ಇರೋಂಥ ಕ್ರೌಡ್ ಇದು. ಸೊ ಎಷ್ಟು ಕ್ರೌಡ್ ಇದೆ ಅಂದರೆ ನಮಗಂತೂ ತುಂಬಾ ಶಾಕ್ ಆಯಿತು. ನಿಜ ನಾವೇನಾರು ಈ ಕ್ರೌಡಲ್ಲಿ ಸಿಗಾಕೊಂಡಿದ್ರೆ ಖಂಡಿತ ನಮಗೆ ತುಂಬಾ ಲೇಟ್ ಆಗ್ತಿತ್ತು ಶಾಹಿ ಸ್ನಾನ ಎಲ್ಲ ಮಾಡೋದಕ್ಕೆ. ಸೊ ನಮಗಂತೂ ತುಂಬಾ ಖುಷಿ ಆಗೋಯ್ತು ಇದೆಲ್ಲ ನೋಡಿ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ಬೋಟ್ಗಳು ಇಲ್ಲಿಂದ ಹೊರಡ್ತಿದೆ ತ್ರಿವೇಣಿ ಸಂಗಮದ ಹತ್ರ ಅಂತ. ಸೊ ಮೋಸ್ಟ್ಲಿ ಎಲ್ಲ ಪಬ್ಲಿಕ್ನು ಇಲ್ಲಿಂದ ಅಲೋ ಮಾಡ್ತಿದ್ರು ಅನಿಸುತ್ತೆ. ಸೊ ನಾವು ಬೆಳಗಿನ ಜಾವ ಒಂದು 4 ಗಂಟೆಗೆ ಅಲ್ಲಿ ರೀಚ್ ಆಗಿದ್ದೆ. ತುಂಬ ಒಳ್ಳೆ ಪರ್ಫೆಕ್ಟ್ ಟೈಮ್ ಅಂತ ಅನಿಸ್ತು. ಸೊ ತುಂಬಾ ಖುಷಿ ಆಯಿತು. ಫೈನಲಿ ನಮ್ದು ಬೇಗನೆ ಆಯ್ತು. ಸ್ನಾನ ಮಾಡ್ಕೊಂಡು ಬಂದ್ವಿ. ಈಗ ಸ್ನಾನ ರಶ್ ಇದೆ ಅಂದ್ರೆ ನಾವು ಬಂದಾಗ ಎಷ್ಟು ಜನನೇ ಇರ್ಲಿಲ್ಲ. VIP ಟ್ರೀಟ್ಮೆಂಟ್. ಹೌದು, ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಬಂದಿದೀವಿ. ಸೊ ನೀವು ಯಾರಾದ್ರೂ ಅರ್ಲಿ ಮಾರ್ನಿಂಗ್ ಬನ್ನಿ. ಲೈಕ್ ಎಷ್ಟಕ್ಕ ಅರೌಂಡ್ 4 ಬಂದ್ರೂ ಪರವಾಗಿಲ್ಲ. 4 ಇಂದ ಆಮೇಲೆ 6 ಇಂದ ಇಲ್ಲಿಂದ ಎಂಟ್ರಿ ಕೊಡ್ತಾರೆ ಅಲ್ವಾ. ಹೌದು. ಸೊ 4 o'clock ಬಂದಿದ್ದಕ್ಕೆ ಬರ್ತು ನಮಗೆ ಹೋಗೋವಾಗ ಯಾರು ಇರಲಿಲ್ಲ. ಪರ್ಫೆಕ್ಟ್ ಟೈಮಿಂಗ್. ನನಗೆ ತುಂಬಾ ಹೆಡ್ಡೇಕ್ ಇತ್ತು. ಸ್ನಾನ ಮಾಡಿ ಹೆಡ್ಡೇಕ್ ಎಲ್ಲ ಹೊರಟೋಯ್ತು. ಈಗಷ್ಟೇ ನಮ್ದೆಲ್ಲ ಶಾಹಿ ಸ್ನಾನ ಆಯಿತು.
ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ 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 ಖುಷಿಯಾಗಿದೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ನಮಗೆ ಈಸಿಯಾಗಿ ನಮಗೆಲ್ಲ ಈ ಒಂದು ಅನುಕೂಲ ಸಿಗುತ್ತೆ ಅಂದ್ಬಿಟ್ಟು. ಬಿಕಾಸ್ ನಾವು ಬಂದಾಗ ಆಲ್ಮೋಸ್ಟ್ ಒಂದು 4 o'clock ಆಗಿತ್ತು. ಕ್ಯಾಂಪ್ ಅಂತ ಎಲ್ಲೂ ನಾವು ವಾಲ್ಟ್ ಮಾಡಲಿಲ್ಲ, ಬಿಕಾಸ್ ನಾವಿಲ್ಲಿ ಎಂಟರ್ ಆಗಿದ್ದ ಟೈಮ್ ಕರೆಕ್ಟಾಗಿತ್ತು. ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ನಾವು ಘಾಟ್ ಹತ್ರ ಬಂದು ಅಲ್ಲಿ ಬೋಟ್ ತೊಗೊಂಡು ಸರಸ್ವತಿ ಘಾಟ್ ಹತ್ರ ಬಂದು ಬೋಟ್ ತೊಗೊಂಡು ಹೋದ್ವಿ. ಕ್ರೌಡ್ ಅಂತೂ ಇಲ್ಲವೇ ಇರಲಿಲ್ಲ. ನಾವು ಶಾಹಿ ಸ್ನಾನ ಮುಗಿಸ್ಕೊಂಡು ವಾಪಸ್ ಬರುವಾಗ ಫುಲ್ಲು ಕ್ರೌಡ್ ಆಗಿದೆ. ಅದನ್ನ ನೋಡಿ ನಮ್ಗೆ ಶಾಕ್ ಆಗ್ತಿದೆ. ಈ ತರ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬಾ ಭಯ ಇಂದಾನೆ ಬಂದ್ವಿ ಆಕ್ಚುಲಿ. ಬಟ್ ಎಷ್ಟು ಕೇಳಿದ್ದು ನೋಡಿದ್ದು ಕುಂಭಮೇಳನೇ ಬೇರೆ, ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಕುಂಭಮೇಳನೇ ಬೇರೆ ಆಗೋಯ್ತಾ ಅಂತ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಮಂಡೇ ಆಯ್ತು ನಮ್ದು ಅರ್ಲಿ ಮಾರ್ನಿಂಗ್. ಸೊ ತುಂಬಾ ಖುಷಿಯಾಗಿದೆ. ಆ್ಯಂಡ್ ಬೋಟ್ಗೂ ಇಲ್ಲಿ ಅಷ್ಟು 5,000 ಆಯಿತು. 8 ಮೆಂಬರ್ಸ್ ಇದ್ವಿ. ಸೊ ಎಲ್ರಿಗೂ ಒಂದು 5,000 ತೊಗೊಂಡ್ರು. ವರ್ತ್ ಅನಿಸ್ತು, ವರ್ತ್ ಪೇಯಿಂಗ್. ಆರಾಮಾಗಿ ಹೋಗಿ ಬಂದ್ವಿ. ಇನ್ಫ್ಲೂಯೆನ್ಸ್ ಥರ ಮಾಡ್ತಾರೆ ಸ್ವಲ್ಪ. ಇಲ್ಲಿ ನಾವು ಬಂದಿದ್ದು ಬರೀ ಆರ್ಮಿ ಅವ್ರು ಹೋಗೋದು ಅಂತ, ಬಟ್ ನಮಗೆ ಹೆಲ್ಪ್ ಮಾಡಿದ್ರು ಕೆಲವರು. ಇಲ್ಲೇ ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಇಲ್ಲೇ ನಮಗೆ ಎಂಟರ್ ಆಗೋಕ್ಕೆ ಹೆಲ್ಪ್ ಮಾಡಿದ್ರು. ಸೊ ತುಂಬ ಅಂದರೆ ತುಂಬ ಈಸಿಯಾಗಾಯಿತು. ತುಂಬ ಖುಷಿಯಾಗಿದೆ. ತುಂಬ ಖುಷಿಯಾಗಿ ಹೋಗಿದೆ ಎಲ್ಲರಿಗೂ. ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಕುಶಲ್ ಹರ ಮಹಾದೇವ್. ಹೇಳಿ ಸಲ ನಮ್ಮ 3 ಜನ ಹೇಳ್ಬಿಡಿ. ಹರ 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 ಮಹಾದೇವ್. ಸೊ ಚೆನ್ನಾಗಿತ್ತು. ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಬ್ಯೂಟಿಫುಲ್, ಆಸಮ್. ತುಂಬ 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 ಖುಷಿ ಆಯಿತು. ವೆರಿ ವೆರಿ ಸ್ಯಾಟಿಸ್ಫೈಡ್. ನಮಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಕುಂಭಮೇಳಕ್ಕೆ ಬರೋದೇ ನಮಗೆಲ್ಲ ಒಂದು ದೊಡ್ಡ ಆಶ್ಚರ್ಯ. ಬರ್ತೀವ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. 2-3 days. ಸೊ ನಾವು ಈಗಲೂ ಅನ್ಕೋತಾ ಇದೀವಿ, ನಿಜವಾಗ್ಲೂ ಬಂದಿದೀವ. ಸಡನ್ ಪ್ಲಾನ್ಸ್ ಆದ್ರೂ ತುಂಬಾ ಚೆನ್ನಾಗಿ ವರ್ಕೌಟ್. ಹೌದು. ಸೊ ಇವಾಗ ನೆಕ್ಸ್ಟ್ ಪ್ಲಾನ್ ಬಂದು ನಮ್ಮದು ಅಯೋಧ್ಯೆ ಆಗಿದೆ. ಅಲ್ಲಿ ತುಂಬ ರಶ್ ಅಂತ ಹೇಳ್ತೀರಿ ಇಲ್ಲಿ ಆಫೀಸಸ್ ಎಲ್ಲ. ನೋಡೋಣ, ಇಷ್ಟು ದೂರ ಬಂದಿದ್ದೀವಿ. ಸೊ ಅದೊಂದು ಹೋಗ್ಬಿಟ್ಟು ಬರೋಣ, ಬಾಲರಾಮನ್ ನೋಡ್ಕೊಂಡು ಬರೋಣ ಅಂತ ಆಸೆ ಆಗಿದೆ. ಸೊ ಈಗ ಅಲ್ಲಿ ಹೊರಟಿದ್ದೀವಿ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸಿ ಇಲ್ಲಿಂದ ಅಯೋಧ್ಯೆಗೆ ಹೊರಡ್ತಾ ಇದೀವಿ. ಸೊ ಅಲ್ಲಿ ಮೀಟ್ ಮಾಡೋಣ. ಏನ್ ಕಾಣಿಸ್ತವೆ ಎಲ್ಲ ಹೇಳಾದ್ಮೇಲೆ ಲಾಸ್ಟಲ್ಲಿ ಬಂದಿದ್ದಾರೆ. ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಇವ್ರು ಇಬ್ರು ಹೇಳಿದ್ರು ಅಥವಾ ಇನ್ಯಾರು ಹೇಳಿದ್ರು, ಎಷ್ಟು ಜನ ಹೇಳಿದ್ರು ನಾನು ಹೇಳ್ಬೇಕು ಅನಿಸ್ತಾ ಇದೆ. ಯಾಕಂದರೆ ನಾವು ಅಂದ್ಕೊಂಡಿರಲಿಲ್ಲ ಅರ್ಲಿ ಮಾರ್ನಿಂಗ್ ನಾವು ರೂಮ್ಗೆ ಹೋಗಬೇಕು, ಅಲ್ಲಿ ಚೆಕ್ ಇನ್ ಮಾಡಿ ಆಮೇಲೆ ಇಲ್ಲಿ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಇಲ್ಲಿ ಬರೋಣ ಅಂದ್ಕೊಂಡಿದ್ವಿ ನಾವು. ಆಮೇಲೆ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ಡೈರೆಕ್ಟಾಗಿ ಇಲ್ಲೇ ಬಂದ್ವಿ ಸರಸ್ವತಿ ಘಾಟ್ಗೆ. ಇಲ್ಲಿ ಬಂದಿರೋದಕ್ಕೆ ನಾವು ಅರ್ಲಿ ಮಾರ್ನಿಂಗ್ ಬಂದಾಗ ಫುಲ್ ಖಾಲಿ ಇತ್ತು, ಯಾರು ಖಾಲಿ ಇತ್ತು, ಯಾರು ಇರಲಿಲ್ಲ. ಅದು ಇಲ್ಲದ್ರೆ ಇಲ್ಲಿ ಆರ್ಮಿಯವ್ರಿಗೆ ಮಾತ್ರ ಎಂಟ್ರಿ ಇತ್ತು. ಅವ್ರೇನೋ ಅವ್ರ ಪಾಸ್ ಏನಂತ ಎಂಟರ್ ಪಾಸ್ ಇದ್ರೆ ಮಾತ್ರ ಆರ್ಮಿ ಅವ್ರಿಗೆ, ಆರ್ಮಿ ಫ್ಯಾಮಿಲಿಗೆ ಅವ್ರಿಗೆ. ಸೊ ಖುಷಿ ಆಯಿತು ಇಲ್ಲಿ ಬಂದು. ಇವಾಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಬಂದು ಇಲ್ಲಿ ಇಷ್ಟು ಬೇಗ ನಮ್ಗೆ ಆಗಿದ್ದು ಆಶ್ಚರ್ಯ ಆಗ್ತಾ ಇದೆ. ನನಗಂತೂ ಖುಷಿ ಆಯಿತು. ಅದು ಸೋಮವಾರ ಬೆಳಗ್ಗೆಯಿಂದ ಜಾವ ಬಂದು ಇಲ್ಲಿ ಸ್ನಾನ ಮಾಡಿದೀವಿ. ಅದು ಶಿವವಾರ. ಹರ ಹರ ಮಹಾದೇವ್ ಅಂದಿದ್ದಕ್ಕೆ ಎಷ್ಟು ನೋವಿ. ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಆ ನೀರಲ್ಲಿ ಮುಳುಗಿ ಎದ್ದಿದ ತಕ್ಷಣ ಎಲ್ಲ ಮಾಯ ಆಯಿತು. ಥ್ಯಾಂಕ್ ಯು ಎಲ್ರಿಗೂ. ಬಾಯ್. ಎಲ್ಲರೂ ಅಯೋಧ್ಯೆಯಲ್ಲಿ ಮೀಟ್ ಮಾಡೋಣ. ಮಾತಾಡಬೇಕು, ಮಾತಾಡೋ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಒಂದು ವಾಕ್ಯ ಅಲ್ಲ, ಖುಷಿ ಆಯಿತು ಇಲ್ಲಿ ಸ್ನಾನ ಮಾಡಿದ್ದು. ಸೊ ನೋಡಿದ್ರಲ್ಲ, ಶಾಹಿ ಸ್ನಾನ ಬಹಳ ಆರಾಮಾಗಾಯಿತು ಅನ್ನೋ ಖುಷಿ ಎಲ್ರಿಗೂ ಆಗಿತ್ತು. ಹಾಗಾಗಿ ನಮ್ಮ ಖುಷಿನ ಹೀಗೆ ವ್ಯಕ್ತಪಡಿಸ್ತಾ ಇದ್ವಿ. ಅದಾದಮೇಲೆ ನಾವು ಹೊರಗಡೆ ಹೊರಡ್ತಾ ಅಲ್ಲೊಬ್ರು ಸಾಧು ಬಂದು ಎಲ್ಲರ ಹಣೆಗೂ ಓಂ ಶ್ರೀ ಮಾತಾ ಅಂತ ಈ ಥರ ತಿಲಕನ ಇಡ್ತಿದ್ರು, ಅಂದರೆ ಆ ಸಿಂಬಲ್ನ ಹಾಕ್ತಾಯಿದ್ರು. ಸೊ ಗಂಧದಲ್ಲಿ ಅದು ಒಂಥರ ಬ್ಲೆಸ್ಡ್ ಫೀಲಿಂಗ್ ಬಂತು. ಸೊ ಇದಾದಮೇಲೆ ಎಲ್ಲರೂ ಇನ್ನೇನು ಅಲ್ಲಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಎಷ್ಟು ರಶ್ ಆಗೋಗ್ಬಿಟ್ಟಿತ್ತು ಅಂದರೆ, ನಾವು ಬಂದಿದ್ದ ರೋಡು ಏನು ಖಾಲಿ ಇತ್ತು ಬರೋವಾಗ, ಹೋಗ್ತಾ ಫುಲ್ ಪ್ಯಾಕ್ ಆಗೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಅದು ನಿಂತಲ್ಲೇ ನಿಂತ್ಬಿಟ್ಟಿತ್ತು ಎಲ್ಲ ವೆಹಿಕಲ್ಸು. ಆ್ಯಂಡ್ ಆಟೋ ಕೇಳಿದ್ರು ಕೂಡ ಯಾರೂ ಆಟೋದವ್ರು ಬರ್ತಾ ಇಲ್ಲ. ಆ್ಯಂಡ್ ಅವ್ರು ಬಂದಿದ್ರು ಕೂಡ ಆಟೋದಲ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಎಲ್ಲ ನಿಂತಲ್ಲೇ ನಿಂತಿತ್ತು ವೆಹಿಕಲ್ಸ್. ಹಾಗಾಗಿ ನಾವು ನಡ್ಕೊಂಡು ಹೋಗೋದೇ ಆರಾಮ್ ಅಂದ್ಕೊಂಡು ಅದೇ ಕ್ರೌಡಲ್ಲೇ ಎಲ್ಲರೂ ಕೂಡ ನಡ್ಕೊಂಡು ಹೊರಟ್ವಿ. ಹೋಗೋವಾಗ ನಮ್ಗೆ ಅಷ್ಟು ಸ್ಟ್ರೇನ್ ಅಂತ ಅನಿಸಲಿಲ್ಲ, ಯಾಕಂದರೆ ಬೆಳಗಿನ ಜಾವ ನಡೆದಿದ್ದು ಖಾಲಿ ಬೇರೆ ಇತ್ತು. ಏನೋ ನಮ್ಗೆ ಆರಾಮಾಗಿ ಪೀಸ್ಫುಲ್ಲಾಗಿ ನಡ್ಕೊಂಡು ಹೋದ್ವಿ. ಬಟ್ ಹೋಗೋವಾಗ ಮಾತ್ರ ಸಿಕ್ಕಾಪಟ್ಟೆ ಕ್ರೌಡು, ಆ ಟ್ರಾಫಿಕಲ್ಲಿ, ಆ ಬಿಸಿಲಲ್ಲಿ ನಡ್ಕೊಂಡು ಹೋಗೋಷ್ಟೊಳಗೆ ಸಾಕಾಗಿ ಹೋಗಿತ್ತು ನಮಗಂತೂ. ನಾವೆಲ್ಲರೂ ಒಂದು 8:30 ಹಂಗೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ವೋ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2 hours ಆಯಿತು. ಸೊ ಅಷ್ಟು ಟ್ರಾಫಿಕ್ ಇತ್ತು. ನಡ್ಕೊಂಡು ಹೊರಟ್ವಿ ನಾವೆಲ್ಲರೂ.
ಸೊ ನೀವೇ ನೋಡ್ತಿರ್ಬೋದು, ಇದು ಸರಸ್ವತಿ ಘಾಟ್ ಹತ್ರ ಎಷ್ಟು ರಶ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಆ ರಶ್ ನೋಡಿದ್ರೆ ನಮ್ಗೆ ಈಗಲೂ ಭಯ ಆಗುತ್ತೆ. ಬೆಳಿಗ್ಗೆ ಆಗ್ತಾ ತುಂಬ ಜನ ಬರಲಿಕ್ಕೆ ಅಂದರೆ ಸರಸ್ವತಿ ಘಾಟ್ ಹತ್ರ, ಸಂಗಮ್ ಘಾಟ್ ಹತ್ರ ಶಾಹಿ ಸ್ನಾನ ಮಾಡಲಿಕ್ಕೆ ಬರೋಂಥ ಜನಗಳು ತುಂಬ ಜನ ಆಗೋದ್ರು. ಸೊ ಅದೇ ಒಂದು ರಶಲ್ಲೇ ನಾವು ಇಲ್ಲಿ ಸ್ಟಕ್ ಆಗಿಬಿಟ್ವಿ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ ವಾಪಸ್, ಅಷ್ಟು ಕ್ರೌಡ್ ಇತ್ತು. ಇದಾದಮೇಲೆ ನಾವು ಎಲ್ಲಿ ಕಾರ್ ಪಾರ್ಕ್ ಮಾಡಿದ್ವೋ ಅಲ್ಲಿಗೆ ಬಂದ್ವಿ ಆ್ಯಂಡ್ ಕಾರಲ್ಲಿ ಎಲ್ಲರೂ ಕುತ್ಕೊಂಡ್ವಿ ಹೊರಡೋಣ ಅಂತ. ಅಲ್ಲೂ ಕೂಡ ಟ್ರಾಫಿಕ್ ಜಾಮ್, ಒಂದು ಇಂಚು ಕೂಡ ಕಾರ್ ಮೂವ್ ಆಗ್ತಿರ್ಲಿಲ್ಲ. ಆ ಗಲಾಟೆ, ಆ ಕ್ರೌಡಲ್ಲಂತೂ ನಮ್ಗೆ ಸಾಕಾಗೋಗಿತ್ತು. ಇದೆಲ್ಲ ಕ್ಲಿಯರ್ ಆಗಲಿಕ್ಕೆ ಇದು ಮತ್ತೆ 3 hours ತಗೊಳ್ತು ನಮಗೆ. ನಾವೆಲ್ಲರೂ ಫುಲ್ಲು ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ, ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು ನಮಗಂತೂ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇರೆ ಇಲ್ಲ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸ್ತೋಗಿತ್ತು. ಸರಿ, ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತಾ ಇದ್ದಾಗೆ ನಾವು ಅಯೋಧ್ಯೆಗೆ ಹೊರಟ್ವಿ. ಆನ್ ದ ವೇ ಹೋಗ್ತಾ ಅಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಎಲ್ಲರೂ ಮಧ್ಯಾಹ್ನ ಊಟ ಮುಗಿಸಿ ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಈಗ ನಮ್ಮ ಜರ್ನಿ ಬಂದು ಅಯೋಧ್ಯೆ ಕಡೆಗೆ, ಬಾಲರಾಮನ್ನ ನೋಡೋಕ್ಕೆ ಹೊರಟಿದ್ದೀವಿ. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ 175 ಕಿಲೋಮೀಟರ್ ಇದೆ. ಸೊ ಈಗ ನಾವು 175 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಅಯೋಧ್ಯೆಗೆ. ಹಾಗಿದ್ರೆ ಅಯೋಧ್ಯೆದ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಮತ್ತೆ ಎಲ್ಲರೂ ನಾಳೆ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.